ಸೊ ನೈಟ್ ಇಲ್ಲೇ ಕ್ಯಾಂಪ್ ಹಾಕಿದ್ದು ರಾಣಿಜರಿ ಕಾಫಿ ಶಾಪ್ ಹತ್ರ. ಓನರ್ ಅವರಂತೂ ಭಾರಿ ಒಳ್ಳೆಯವರು, ಮಹೇಶ್ ಅವರು ಅಂತ. ಇಲ್ಲಿ ಅಂಗಡಿ ಕ್ಲೋಸ್ ಆದಮೇಲೆ ಟೆಂಟ್ ಹಾಕೊಳ್ಳಿ ಅಂದರು. ಸೊ ಅಲ್ಲಿ ಬ್ಯಾಕ್ ಸೈಡ್ ಹೋದರೆ ವಾಶ್ರೂಮ್ ಕೊಟ್ಟಿದ್ರು. ಈ ಥರ ವೆದರು ಸೈಕಾಗಿತ್ತು ಮಾತ್ರ. ನೈಟು ನಿದ್ದೆ. ಸೊ ಇವಾಗ ಇಲ್ಲಿ 7 ಗಂಟೆಗೆ ಬರ್ತಾರೆ ಕಾಫಿ ಶಾಪ್ ಅವರು. ಇಲ್ಲೇ ಟಿಕೆಟ್ ಕೊಡೋದು, ಗೈಡ್ ಜೊತೆ ಒಂದು ಬ್ಯಾಚ್ 10 ಜನ ಆದಮೇಲೆ ಕಳಿಸ್ತಾರೆ. ಸೊ ಹಿಂಗೆ ಹೋಗ್ಬೇಕು ರಾಣಿಜರಿ ವ್ಯೂ ಪಾಯಿಂಟ್ಗೆ. ಅಲ್ಲಿಂದ ಬಂಡೆಜ್ಜೆ ಟ್ರಕ್ ಸ್ಟಾರ್ಟ್ ಆಗುತ್ತೆ. ಇಲ್ಲೇ ನೋಡ್ತಾ ಇರ್ಬೋದು ಟಿಕೆಟ್ ಪ್ರೈಸ್ಗಳು ಹಾಕಿದ್ದಾರೆ. ಒಬ್ಬರಿಗೆ 250 ರೂಪಾಯಿ ಇಲ್ಲೇ ಹಾಕಿದ್ದಾರೆ ನೋಡಿ. ಆಫ್ಲೈನ್ ಟಿಕೆಟ್ಸ್ ಅವೈಲಬಲ್ ಅಟ್ ರಾಣಿಜರಿ ಕಾಫಿ ಶಾಪ್. ಸೊ ನಿಮ್ಗೇನಾದರೂ ಹೆಚ್ಚಿನ ಡೀಟೇಲ್ಸ್ ಬೇಕಂದರೆ ಈ ನಂಬರ್ಗೆ ಫೋನ್ ಮಾಡಿಬಿಟ್ರೆ ಮಹೇಶ್ ಅವರಂತ, ಈ ಕಾಫಿ ಶಾಪ್ ಓನರು, ನಿಮಗೆ ಫುಲ್ ಹೆಲ್ಪ್ ಮಾಡ್ತಾರೆ. ಊಟ ತಿಂಡಿ ವ್ಯವಸ್ಥೆಯಿಂದ ಅಲ್ಲೇ ಹೋಮ್ ಸ್ಟೇ ಇದೆ ಅವ್ರದ್ದು. ಪ್ರತಿಯೊಂದು ಈಸಿಯಾಗಿ ಆಗುತ್ತೆ. ಸೊ ನಾವು ನೆನ್ನೆ ಸಾಯಂಕಾಲ 6 ಗಂಟೆಗೆ ಬಂದ್ರಿ. ಇಲ್ಲೇ ಇದ್ದೀವಿ 6 ಗಂಟೆಯಿಂದ ಆರಾಮಾಗಿ ಪೀಸಾಗಿ ಓಡಾಡ್ಕೊಂಡು. ವೆದರ್ ಅಂತೂ ಫುಲ್ ಚಿಲ್ಡಾಗಿದೆ. ಸೊ ಈ ರೂಟು ಬಂದು ಕಳಸ ಮತ್ತು ಹೊರನಾಡಿಗೆ ಹೋಗುತ್ತೆ. ಟೆಂಟ್ ಪ್ಯಾಕಪ್. ನೈಟು ಎಲ್ಲಿ ಊಟ ಮಾಡಿದ್ರೆ ಅಲ್ಲಿ ಇವಾಗ ಲೈಟಾಗಿ ಇದೆ ಹೋಟೆಲ್ ನವಾ ಅಂತ. ಸೊ ಈ ಹೋಟೆಲ್ ನವಾಲಿ 2 ಇಡ್ಲಿ ತಿನ್ಕೊಂಡು ಒಂದು ಚಿತ್ರಾನ್ನ ಪಾರ್ಸಲ್ ತೊಗೊಂಡೋಗಿ ಬರ್ತಾ ಇದ್ದೀವಿ. ಸೊ ಹೋಟೆಲ್ ನವಾ ನೈಟ್ ಊಟನೂ ಸಿಗುತ್ತೆ, ಬೆಳಗ್ಗೆ ತಿಂಡಿ ಇಲ್ಲೇ ಲೈಟಾಗಿ ಮಾಡ್ಕೊಂಡು ಇವಾಗ ಈ ಬಾಕ್ಸಲ್ಲಿ ಚಿತ್ರಾನ್ನ ಹಾಕ್ಕೊಂಡು ಬಂಡೆಜೆ ಫಾಲ್ಸಲ್ಲಿ ಬ್ಯಾಟಿಂಗ್ ಮಾಡೋದು. ಸೊ ಬಿಸಿ ಬಿಸಿ ಇಡ್ಲಿ ಬಂತು, ಇಡ್ಲಿ ಸಾಂಬಾರು ಚಟ್ನಿ. ಇದನ್ನು ಲೈಟಾಗಿ ಬ್ಯಾಟಿಂಗ್ ಮಾಡಿಕೊಂಡು ಟ್ರಕ್ಕಿಂಗ್ ಶುರು ಮಾಡೋದು. ಸೊ ಹೋಟೆಲ್ ನವಾಲಿ ಒಳ್ಳೆ ಇಡ್ಲಿ ತಿಂದ್ಕೊಂಡು ಒಂದು ಪ್ಲೇಟು ಚಿತ್ರಾನ್ನ ಪಾರ್ಸಲ್ ತಗೊಂಡು ಇವಾಗ ರಾಣಿಜರಿ ವ್ಯೂ ಪಾಯಿಂಟ್ ನೋಡಿಕೊಂಡು ಟ್ರಕ್ಕಿಂಗ್ ಶುರು ಮಾಡೋದು. ಹೆಲ್ಮೆಟ್ಗೆ ರೈಡರ್ಸ್ ಬಂದವ್ರು ಇವಾಗ. ಸೊ ಇವಾಗ ಬಂಡೆಜ್ಜೆ ಫಾಲ್ಸ್ಗೆ ಹೋಗೋಕ್ಕೆ ಟಿಕೆಟ್ ತೊಗೊಂಡಿದ್ದೀವಿ. ಒಬ್ಬರಿಗೆ 250 ರೂಪಾಯಿ. ಇವಾಗ ಬೈಕ್ ಎತ್ಕೊಂಡು ಏನು ಸರ್ ಕಾಂಕ್ರೀಟ್ ಆದಮೇಲೆ ಬೈಕ್ನ ತಗೊಂಡು ಬಂಡೆಜ್ಜೆ ವ್ಯೂ ಪಾಯಿಂಟ್ವರೆಗೂ ಹೋಗ್ತೀವಿ. ಸೊ ಇವತ್ತು ದಸರಾ ಹಾಲಿಡೇಸ್ ಇದ್ರೂ ಯಾರೂ ಇಲ್ಲ ಬ್ಯಾಚು. ಸೊ ಇನ್ನೂ ಒಂದು 3 ಜನ ಬರಬೇಕು. ಅವರು ಇನ್ನು ಕೆಳಗಡೆಯಿಂದ ಮೇಲೆ ಬರೋ ಅಷ್ಟೊತ್ತಿಗೆ ನಾವು ರಾಣಿಜರಿ ವ್ಯೂ ಪಾಯಿಂಟ್ ಹತ್ರ ವ್ಯೂ ನೋಡಿಕೊಂಡು ಬಂಡೆಜ್ಜೆ ಸ್ಟಾರ್ಟಿಂಗ್ ಟ್ರಕ್ಕಿಂಗ್ ಪಾಯಿಂಟ್ ಹತ್ರ ಇರ್ತೀವಿ. ಸೊ ಇವತ್ತು ಹೋಗ್ತಾ ಇರೋದೇ ನಾವು ಒಂದು 7-8 ಜನ ಅಷ್ಟೇ ಫಸ್ಟ್ ಬ್ಯಾಚ್. ಸೊ ಬಂದರೆ ಯಾರನ ಒಂದು 7-8 ಜನ ಬನ್ನಿ, ಆವಾಗ ಬೇಗ ಸ್ಟಾರ್ಟ್ ಮಾಡ್ಬೋದು. ಪ್ಲಸ್ ಏನಾದರೆ ನಿಮ್ಮ ಗ್ರೂಪ್ ಇದ್ರೂ ಗೈಡ್ ಚಾರ್ಜಸ್ ಇರಲ್ಲ, ಆರಾಮಾಗಿ ಹೋಗ್ಬೋದು. ಸೈಕೋ ವ್ಯೂ ಗುರು, ಲೆಫ್ಟ್ ಸೈಡು ವಾವ್, ಕ್ರೇಜಿ ಮಾರ್ನಿಂಗ್. ಇಲ್ಲೇ ಹಿಂಗಿದೆ ಅಂದರೆ ಸೊ ಮಳೆ ಅಂತೂ ಬರೋ ಸೀನೇ ಇಲ್ಲ. ಬಂಡೆಜ್ಜೆ ಫಾಲ್ಸಲ್ಲಂತೂ ಸೈಕಾಗಿರುತ್ತೆ ಮಾತ್ರ ವ್ಯೂ ನಾವು ಅನ್ಕೊಂಡಂಗೆ. ಸೊ ಹೆಲ್ಮೆಟು ಜಾಕೆಟು ಎಲ್ಲ ರಾಣಿಜರಿ ಕಾಫಿ ಶಾಪಲ್ಲಿ ಇಟ್ಕೊಂಡಿದ್ದೀವಿ. ಬರ್ರಿ ಬೈಕ್ ಅಷ್ಟೇ ಇವಾಗ ತೊಗೊಂಡೋಗ್ತಾ ಇರೋದು. ಸೊ ಸಿಮೆಂಟ್ ರೋಡು ಕಾಮಗಾರಿ ಪ್ರಗತಿಯಲ್ಲಿದೆ. ಇದೊಂದು ಗ್ಯಾಪ್ ಇದೆ, ಇಲ್ಲೊಂದು ಚಿಕ್ಕದು ಲೈನ್ ಇದೆಯಲ್ಲ, ಆ ಲೈನ್ ಟ್ರ್ಯಾಕಲ್ಲೇ ಇವಾಗ 1 ಕಿಲೋಮೀಟ್ರ್ ಹೋಗ್ಬೇಕು ರಾಣಿಜರಿ ವ್ಯೂ ಪಾಯಿಂಟ್ಗೆ.
ಫುಲ್ ಅಡ್ವೆಂಚರ್. ಮೊದಲು ಕಾರಲ್ಲಿ ಟಿ ಟಿ ಎಲ್ಲ ಯಾರು ಬರ್ತಾಯಿದ್ರು, ಇಲ್ಲೇ ಎಲ್ಲ ಪಾರ್ಕಿಂಗ್ ಸ್ಪಾಟ್ ಇದ್ದಿದ್ದು. ಸೊ ಇವಾಗ ಸಿಮೆಂಟ್ ರೋಡ್ ಮಾಡ್ತಾವ್ರೆ, ಕಾರು ಬರೋಕ್ಕಾಗಲ್ಲ, ಟಿ ಟಿನೂ ಬರೋಕ್ಕಾಗಲ್ಲ. ಬೈಕ್ ಇದ್ದರೆ ಫುಲ್ ಆಫ್ ರೋಡಿಂಗ್ ಮಾಡ್ಕೊಂಡೇ ಬರಬೇಕು. ಸೊ ಹಿಂಗೋದ್ರೆ ಕಾಲ ಭೈರವೇಶ್ವರ ದೇವಸ್ಥಾನ. ನಾವು ಇವಾಗ ಇಲ್ಲಿಂದ 1 ಕಿಲೋಮೀಟ್ರ್ ಹೋಗ್ಬೇಕು. ರಾಣಿಜರಿ ವ್ಯೂ ಪಾಯಿಂಟ್ ಸಿಗುತ್ತೆ ಫಸ್ಟು, ಅದನ್ನು ನೋಡಿಕೊಂಡು ಅಲ್ಲೇ ಬೈಕ್ ಮಾರ್ಕ್ ಮಾಡಿ ಬಂಡೆಜ್ಜೆ ಟ್ರಕ್ಕಿಂಗ್ ಹೋಗ್ಬೇಕು. ಯಾರೂ ಇಲ್ಲ, ನಾನು ಮತ್ತು ವಿನಯ್ ಇಬ್ಬರೇ. ಇನ್ನೂ 4 ಜನ ಬರಬೇಕು. ಯಾರೋ ಸೋಂಬೇರಿಗಳು ಇನ್ನೂ ಬಂದಿಲ್ಲ. ನಾವು 7:30ಕ್ಕೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡ್ರಿ. ಇವತ್ತು ದಸರಾ ಇದ್ರೂ ಯಾರು ಬಂದೇ ಇಲ್ಲ ಜನ, ಟೂರಿಸ್ಟೇ ಇಲ್ಲ. ಯಾರನ್ನ ಬಂದರೆ ಒಂದು 7-8 ಜನದ ಮೇಲೆ ಬನ್ನಿ, ಗೈಡು ಕಳಿಸ್ತಾರೆ. ಇಬ್ಬರು ಬಂದರೆ ಸಪ್ರೇಟಾಗಿ ಗೈಡ್ ತೊಗೊಬೇಕು. ನಾವು ಅದಕ್ಕೆ ಅವ್ರು ಜನ ಬಂದಾದ್ಮೇಲೆ ಹೋಗೋಣ ಅಂತ ಇವಾಗ ವ್ಯೂ ಪಾಯಿಂಟ್ ಕಡೆ ಹೋಗ್ತಾ ಇದ್ದೀವಿ. ಫುಲ್ಲು ಪೀಸ್ ಆಗಿದೆ, ಯಾವುದು ವೆಹಿಕಲ್ಸ್ ಇಲ್ವಲ್ಲ. ಸಣ್ಣ ಬ್ಯಾಗ್ ಬೇರೆ ಐತಿಲ್ಲ. ಸೊ ಇನ್ನೊಂದು 500 ಮೀಟರ್ಸ್ ರಾಣಿ. ಸೊ ಇವಾಗ ರಾಣಿಜರಿ ವ್ಯೂ ಪಾಯಿಂಟ್ ಹತ್ರ ಬಂದ್ರಿ. ಇಲ್ಲೇ ಗಾಡಿ ಪಾರ್ಕ್ ಮಾಡಬೇಕು. ಇಲ್ಲೇ ಗಾಡಿ ಪಾರ್ಕ್ ಮಾಡಿ, ಈ ಸೈಡು ವ್ಯೂ ಪಾಯಿಂಟು, ಈ ಸೈಡು ಬಂಡೇಜೆ ಟ್ರಕ್ ಶಾರ್ಟ್. ಸೊ ಫಸ್ಟ್ ಇವಾಗ ಅದೇ ಕ್ಲೋಸ್ ಮಾಡೋರು, ಇಲ್ಲಿಂದನೇ ಶಾರ್ಟು ಟ್ರಕ್ಕಿಂಗ್. ಇದು ಈಗ ಮಾಡೋದು, ಮುಂಚಿದ್ದಿಲ್ಲ. ಸೊ ಇವಾಗ ಬೈಕಲ್ಲಿ ಪಾರ್ಕ್ ಮಾಡಿದ್ದೀವಿ ಅಷ್ಟೇ, ಇಲ್ಲೆಲ್ಲ ಅಷ್ಟು. ಇವಾಗ 2 ಗಂಟೆವರೆಗೂ ಬೈಕ್ ಇಲ್ಲೇ ಇರ್ತದೆ. ಸೊ ಈ ಕಡೆನೇ ಬಂಡೇಜೆ ಟ್ರಕ್ ಸ್ಟಾರ್ಟು. ಇಲ್ಲಿಂದ ಒಂದು 500 ಮೀಟರ್ಸ್ ರಾಣಿಜರಿ ವ್ಯೂ ಪಾಯಿಂಟ್. ಸೊ ಪಾರ್ಕಿಂಗಿಂದ ಇವಾಗ ರಾಣಿಜರಿ ವ್ಯೂ ಪಾಯಿಂಟ್. ಅವ್ರಿನ್ನ ನಮ್ಮದು 4 ಜನ ಯಾರೋ ಬರಬೇಕು ಬ್ಯಾಚು. ಬ್ಯಾಚ್ ಬರೋವರೆಗೂ ನಾವು ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ರಾಣಿಜರಿ ವ್ಯೂ ಪಾಯಿಂಟ್ ಹತ್ತ ನಮ್ಮ ಪಯಣ. ಲಾಸ್ಟ್ ಟೈಮ್ ಬಂದಾಗ ಫುಲ್ ಫಾಗಿತ್ತು. ಸೊ ಫೈನಲಿ ರಾಣಿಜರಿ ವ್ಯೂ ಪಾಯಿಂಟ್. ಈ ಸಲ ಫುಲ್ ಕ್ಲಿಯರ್ ವ್ಯೂ ಸಿಕ್ತು. ಲಾಸ್ಟ್ ಟೈಮ್ ಫುಲ್ ಫಾಗಿತ್ತು. ಸೊ ಇವಾಗ ನಾವು ಬಂಡೇಜೆ ಟ್ರಕ್ ಹೋಗೋದು ಬ್ಯಾಕ್ ಸೈಡ್. ಸೈಗಾಗಿದೆ ಗುರು. ಇವಾಗ ಗೋಯಿಂಗ್ ಟುವರ್ಡ್ಸ್ ಬಂಡೇಜಿ. ನಮ್ಮ ಗ್ಯಾಂಗ್ ಬಂತು. ರಮೇಶ್ ಅಣ್ಣವರೇ ನಮ್ಮ ಗೈಡು. ಎಲ್ಲ ಇವರು ನಮ್ಮ ಟೀಮ್. ಇವಾಗ ಎಲ್ಲ ಹಂಗಂಗೆ ನಮ್ಮ ಥರ ಇಬ್ಬರಿಬ್ರು ಬಂದವ್ರೆ. ಬ್ಯಾಚ್ ಸ್ಟಾರ್ಟ್. ನಾವು ಇವ್ರು ಬರೋಷ್ಟೊತ್ತು ವ್ಯೂ ಪಾಯಿಂಟ್ ನೋಡ್ಕೊಂಡು ಬಂದ್ಬಿಟ್ಟಿದ್ದೀವಿ. ಇವಾಗ ಟ್ರಕ್ಕಿಂಗ್ ಸ್ಟಾರ್ಟ್ ಕರೆಕ್ಟಾಗಿ 9 ಗಂಟೆಗೆ ಬಿಡ್ತಾ ಇದ್ದೀವಿ. ಟ್ರಕ್ಕಿಂಗ್ ಶುರು. ಬಂಡೆಜ್ಜೆ ಬಂಡೆಜ್ಜೆ ಇಲ್ಲಿಗೆ ಬಂದಿದ್ವಿ ನಾವು. 7:15ಕ್ಕೆ ಸ್ಟಾರ್ಟ್ ಮಾಡಬೇಕಿತ್ತು. ಸೊ ಇವಾಗ ಕರೆಕ್ಟಾಗಿ 9:15ಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನೋಡ್ಬೇಕಲ್ಲ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ. ಫಾಲ್ಸ್ಗೆ 8 ಕಿಲೋಮೀಟ್ರು ಇಲ್ಲಿಂದ ಅಂತೆ. ರಮೇಶ್ ಅವರು ಗೈಡು. ಬಾ ನಾವು ಹೋಯ್ತಾರ ದಾರಿ ಸಿಗ್ತಾ ಇರುತ್ತೆ. ನಮ್ಗೆ ಹಿಂಗೆಲ್ಲ ಹಾಕ್ಬಿಟ್ಟಿದ್ರೆ ಮುಂಚೆನೇ ಗೊತ್ತಾಗ್ಬಿಡೋದು. ನಾವೇ ಹೋಗ್ಬಿಡ್ಬೋದು ಬಾಗಿ. ನಿನ್ನೆ ರಾತ್ರಿ ಮಳೆ ಬಂದಿರೋ ಎಫೆಕ್ಟ್. ನೀರಿಗೇನು ಇದೇ ಇಲ್ಲ. ಸೊ ಕಾಣಿಸಿದೆಲ್ಲ ಬಲರಾಮ ದುರ್ಗ ಫೋಟೋ. ಸೊ ನಾವು ಫಾಲ್ಸ್ ನೋಡಿಕೊಂಡು ಫೋರ್ಟಿಂದ ಮತ್ತೆ ಬೇಸಿಗೆ ರಿಟರ್ನ್ ಆಗ್ತೀವಿ. ಟೋಟಲ್ ಒಂದು 18 ಕಿಲೋಮೀಟ್ರ್ ಟ್ರಕ್ಕಿಂಗ್. ಫುಲ್ ಚಿತಾಲ್ ಪತಾಲ್ ಮಾಡೋದು. ವಾಟರ್ ಬ್ರೇಕ್ ಫುಲ್ ಚಿಲ್ಡು. ಇವಾಗ ಫಾರೆಸ್ಟ್ ಟ್ರಯಲ್ ಮುಗೀತು. ಇವಾಗ ಏನಿದ್ರು ಗುಡ್ಡದಿಂದ ಗುಡ್ಡ ಕ್ರಾಸ್ ಮಾಡಿಕೊಂಡು ಬಂಡೇಜ್ ಅರಿಬಿ ಫಾಲ್ಸ್ ರೀಚ್ ಆಗ್ತೀವಿ. ಎಲ್ಲ ಮಳೆ ಬಂದಿದೆ, ಸ್ಲಿಪ್ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪ. ಅದಕ್ಕೆ ಆರಾಮಾಗಿ ಹೋಗ್ತಾ ಇದ್ದೀವಿ. ವೆದರ್ ಅಂತೂ ಫುಲ್ ಸೈಕ್ ಆಗಿದೆ.
ಎಲ್ಲಿ ಮಳೆ ಬರುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ. ಫುಲ್ಲು ಕ್ಲೌಡ್ಸ್ ಆ ಕಡೆ. ಸೈಕ್ ವ್ಯೂ. ಬಿಸಿಲು ಇತ್ತು, ಇವಾಗ ಫುಲ್ಲು ವೆದರ್ ಕೋಲ್ಡ್ ಆಗ್ತಾ ಇದೆ. ಗುರು ಎಲ್ಲಿದ್ದೀವಿ ಗುರು? ಏನು ಗುರು ಇದು? ವಾ, ಗುಡ್ಡಕ್ಕೆ ಬಂದಾದ್ಮೇಲೆ ವೆದರ್ ಚೇಂಜ್ ಆಗ್ತಾ ಐತೆ. ಪಕ್ಕ ಮಳೆ ಬಂದೇ ಬರುತ್ತಲ್ಲ. ಹಿಂಗೆ ಕೈಗೆ ಸಿಗ್ತದೆ. ನಾವು ಅಂದ್ಕೊಂಡಿರಲ್ಲ ಈ ಥರ ಸಿಗುತ್ತೆ ಅಂತ ವ್ಯೂ ಎಲ್ಲ. ರಾಣಿಜರಿ ವ್ಯೂ ಪಾಯಿಂಟ್ಗೆ ಹೋದಾಗ ಫುಲ್ ಬಿಸಿಲಿತ್ತು, ಸ್ವಲ್ಪ ಕ್ಲೌಡ್ಸ್ ಇತ್ತು. ಇಲ್ಲಿ ಇವಾಗ ನೋಡಿ ಕ್ಲೌಡ್ಸು, ಫಾಗು ಎಲ್ಲ ಸಿಗ್ತಾಯಿದೆ. ಟ್ರೆಕ್ಕಿಂಗ್ ಮಾಡಿದ್ವಿ, ಈ ಥರ ವ್ಯೂ ಅಂತೂ ಯಾವತ್ತೂ ಸಿಕ್ಕಿರಲಿಲ್ಲ. ಸೊ ಇವಾಗ ಲಿಟ್ರಲಿ ವಿ ಆರ್ ಗೋಯಿಂಗ್ ಇನ್ ಟು ದಿ ಫಾಗ್. ಈ ವ್ಯೂ ಮುಂದೆ ನಮಗೆ ಟಯರ್ಡೇ ಅನಿಸ್ತಾ ಇಲ್ಲ. ಇವಾಗ ನಾವೆಲ್ಲೂ ಕುಂತ್ಕೊಂಡೇ ಇಲ್ಲ. ವಿ ಆರ್ ಗೋಯಿಂಗ್ ಇನ್ ಟು ದ ಡೀಪ್ ಆಫ್ ದಿ ವೆಸ್ಟರ್ನ್ ಘಾಟ್ಸ್. ಇನ್ನೆಲ್ಲ ಹುಡುಗರು ಅಲ್ಲೇ ಬರ್ತಾವ್ರೆ, ನಾವಂತೂ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಟೋಟಲ್ಲು ಈ ಬ್ಯಾಚಲ್ಲಿ 10 ಜನ ಇರೋದು. ಕರೆಕ್ಟಾಗಿ 9:15 ಸ್ಟಾರ್ಟ್ ಮಾಡಿದ್ದೀವಿ. ಅಲ್ಲೊಂದಿಬ್ಬರು ಹೋಗ್ತಾಯಿದ್ದಾರೆ. ದಸರಾ ಆದರೂ ಜನ ಇಲ್ಲ ಯಾರು ಇವತ್ತು. ಟ್ರೆಕ್ಕಿಂಗ್ ಅಲ್ವಾ, ಅದಕ್ಕೆ ಫ್ಯಾಮಿಲಿಯವ್ರು ಯಾರು ಜಾಸ್ತಿ ಬರೋಲ್ಲ. ಅವೆಲ್ಲ ಚಾರ್ಮಡಿನಾ? ಈ ಸೈಡ್ ಬರೋದು ಬೆಳ್ತಂಗಡಿ. ಹಾಂ, ಒಳ್ಳೆ ಸೈಕಾಗಿದೆ. ಸೈಕು ಬಂಡೇಜ್ ಟ್ರಕ್. ಬೆಸ್ಟ್ ಟೈಮಲ್ಲಿ ಬಂದ್ಬಿಟ್ಟಿದ್ದೀವಿ ನಾವಂತ. ಅತ್ಲಾಗ ಮಳೆನೂ ಇಲ್ಲ, ಬಿಸಿಲೂ ಇಲ್ಲ, ಮೀಡಿಯಮ್ ವೆದರ್. ಸೊ ಯಾರೋ ಇಬ್ಬರು ಜೋಶಲ್ಲಿ ಹುಡುಗರು ಹಿಂಗೋಗ್ರಯ್ಯ ಅಂದರೆ ಅಲ್ಲೆಲ್ಲ ಹೊಂಟೋಗ್ಬಿಟ್ಟವ್ರೆ. ಇವಾಗ ನಮ್ಮ ಗೈಡ್ ಅವರು ರಮೇಶ್ ಅವರು ಹುಡ್ಕೋಕೆ ಹೋಗೋರು. ಹಿಂಗೆ ಒಂದು ಬ್ಯಾಚಲ್ಲಿ ಬಂದರೆ ಒಬ್ಬರು ಕರೆಕ್ಟಾಗಿ ವೆಯ್ಟ್ ಮಾಡಬೇಕು. ಇಷ್ಟ ಬಂದಂಗೆ ಹೋದರೆ ಹಿಂಗೆ ಆಗೋದು. ಅವ್ರಿಗೂ ರಿಸ್ಕು. ಸೊ ಅಂತೂ ಇಂತೂ ಇನ್ನೊಂದು ಕಿಲೋಮೀಟ್ರ್ ಇದೆ. ಸೊ ಇವಾಗ ವಿ ಆರ್ ಎಂಟರಿಂಗ್ ಇಂಟು ಫಾರೆಸ್ಟ್ ಇದೆಯಲ್ಲ, ಅದ್ರೊಳಗೆ ಹೋದರೆ ಮುಗೀತು, ಫಾಲ್ಸ್ ಬರುತ್ತೆ. ಫಾಲ್ಸ್ ಸೌಂಡ್ ಅವಾಗೇ ಕೇಳಿಸ್ತಾ ಇದೆ ಲೈಟಾಗಿ. ನೋಡೋ ಗಂಟೆ ಸಮಾಧಾನ ಆಗೋಲ್ಲ ನಮಗೆ. ಎಲ್ಲೂ ಕುಂತ್ಕೊಂಡೇ ಇಲ್ಲ ನಾವು. ಆರಾಮಾಗಿ ಮೆತ್ತಗೆ ನಡ್ಕೊಂಡು ಬ್ರೇಕ್ ತಗೊಂಡು ಬರ್ತಾಯಿದ್ದೀವಿ. ಕೂತ್ಕೊಳ್ಳೋಕ್ಕೆ ಹೋಗಿಲ್ಲ ನಾವೆಲ್ಲೂ. ಬರುತ್ತೆ ನೋಡ್ಗುರು, ವೆದರ್ ಚೇಂಜ್ ಆಗ್ತಾ ಇರತ್ತೆ ಇಲ್ಲಿ. ಹೌದು, ನಾವು ಬೆಟ್ಟ ಹತ್ತಿದ್ರೆ ಫಾಗ್ ಆಗುತ್ತೆ. ಮತ್ತೆ ಬಲರಾಯನ ದುರ್ಗ ಫೋಟೋ ಐತಲ್ಲ, ಅಲ್ಲೇ ಇರುತ್ತೆ. ಫೈನಲ್ ಆಗಿ ವೇಟ್ ಇಸ್ ಓವರ್. ಅಲ್ಲಿ ಹೋಗ್ಬಿಟ್ರೆ ಫಾಲ್ಸ್. ಲಾಸ್ಟ್ ಒಂದು ಅರ್ಧ ಕಿಲೋಮೀಟ್ರ್ ಫುಲ್ ಸ್ಟೀಪ್ ಇದೆ ಅಷ್ಟೇ, ಇನ್ನೇನು ಅಂತ ಇಲ್ಲ. ಫೈನಲ್ ಆಗಿ 2 ಅವರ್ ಟ್ರೆಕ್ಕಿಂಗ್ ಮಾಡಿಕೊಂಡು 2 ಅವರ್ ಫಾಲ್ಸ್ ಹತ್ರ ಬಂದು ಬಂಡೇಜೆ ಫಾಲ್ಸ್ ಅಲ್ಲೊಂದು ಸ್ವಲ್ಪ ನೀರಲ್ಲಿ ಇಳಿದವ್ರೆ. ಅಲ್ಲಿಗೆ ಹೋಗ್ಬೇಕು ಇವಾಗ. ಸೈಕಾಗಿದೆ ಫೋರ್ಸು, ಫಾಗು ಇಲ್ಲ, ಮಳೆನೂ ಇಲ್ಲ, ಒಳ್ಳೆ ವೆದರ್. ನಾವೇನು ಅಂದ್ಕೊಂಡಿದ್ರೆ ಆ ರೇಂಜಲ್ಲಿ ವೆದರ್ ಸಿಕ್ತು. ಹುಷಾರಾಗಿ ಹೋಗ್ಬೇಕಿರಲ್ಲ.
ಏನು ಗುರು ವ್ಯೂ ಫೈನಲ್ ಆಗಿ ಏನು ಗುರು ಫಾಲ್ಸು ಇದು ಇಲ್ಲಿವರೆಗೂ ಎಡ್ಜ್ ಬಂದಿದ್ದೀನಿ. ಸೊ ಅದೆಲ್ಲ ಸ್ವಲ್ಪ ಸ್ಲಿಪ್ಪರಿ ಇದೆ, ಫೋರ್ಸ್ ಜಾಸ್ತಿ ಇದೆ ಅಂದ್ಬಿಟ್ಟು ರಿಸ್ಕ್ ತಗೊಳ್ತಾ ಇಲ್ಲ. ಸಾಕಿದೆ, ಒಳ್ಳೆ ಬ್ಯೂಟಿ ಆಗಿದೆ ಫಾಲ್ಸು. ಎಲ್ಲ ಬಂಡೇಜೆ ಫಾಲ್ಸ್ ಫುಲ್ಲು ವ್ಯೂ ನೋಡ್ಕೊಬಿಡಿ. ಬಂಡೇಜೆ ಫಾಲ್ಸ್ ಒಳ್ಳೆ ಟೈಮೆಲ್ಲ ಸ್ಪೆಂಡ್ ಮಾಡಿ ಆಗ ಫುಲ್ಲು ಸ್ಟೀಪ್ ಹತ್ಕೊಂಡು ಹೋಗ್ಬೇಕು ರಿಟರ್ನ್. ಫುಲ್ಲು ಮಳೆ ಮೋಡ ಕವರ್ ಆಗ್ತಾಯಿದೆ. ವೆದರ್ ಅಂತೂ ಸರಿಗಿದೆ. ಇನ್ನು ಮತ್ತೆ 5 ಕಿಲೋಮೀಟ್ರ್ ಹೋಗ್ಬೇಕು. ಜೋಸಲ್ಲಿ ಹೇಳಿದ್ರೆ ಇವಾಗ ಜೋಸಲ್ಲಿ ಹತ್ತಕ್ಕಾಯ್ತಾ ಇಲ್ಲ. ಏನು ಗುರು ಫಾಗೋ ಕಳ್ಗಿಳ್ದೋಗ್ಬಿಟ್ಟಿಯೋ. ಅವ್ನು ಯಾರೋ ಹಿಂದಿ ಹುಡುಗರು ಕಳ್ದೋಗ್ಬಿಟ್ರಲ್ಲ ಯಾರೋ ಇಬ್ರು. ನಾವು ಹಿಂಗೆ ಹೋಗಿ ಅವರಿಬ್ರು ಸಿಕ್ಕಿದ್ರಾ? ಓಕೆ. ಕೋಟೆಗೆ ಹೋಗೋಣ ಅನ್ಕೊಂಡ್ರಿ. ಫುಲ್ ಫಾಗ್ ಕವರ್ ಆಯಿತು. ಸೊ ಬ್ಯಾಕ್ ಟು ಬೇಸ್. ಇವಾಗ ಸೈಕರು ಮುಂದೆ ಏನು ರೋಡೇ ಕಾಣಿಸ್ತಿಲ್ಲ, ದಾರಿನೇ ಕಾಣಿಸ್ತಿಲ್ಲ. ಎಲ್ಗೂ ಇದು 2 ದಾರಿ. ಗೋಯಿಂಗ್ ಬ್ಯಾಕ್ ಇನ್ನೊಂದು ಕಿಲೋಮೀಟ್ರು. ಫುಲ್ಲು ಫಾಗಲ್ಲಿ ಕವರ್ ಆಗ್ತಾಯಿದೆ. ಸೊ ಅಂತೂ ಇಂತೂ ಫೈನಲ್ ಆಗಿ 18 ಕಿಲೋಮೀಟರ್ಸ್ ಆಫ್ ಬಂಡೇಜ್ ಟ್ರಕ್ ಮುಗಿಸ್ಕೊಂಡು ಬೇಸ್ ಹತ್ರ ಬಂದ್ರಿ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲೇ ಬೈಕೆಲ್ಲ ಪಾರ್ಕ್ ಮಾಡಿದ್ದೀವಿ. ಇವಾಗ ಇಲ್ಲಿಂದ ಜೂಟ್ ಆಗದೆ. ಸೊ ವೆದರು ಫುಲ್ಲು ಚಿಲ್ಡಿದ್ದಿದ್ದ ಕಾರಣ ನಮಗೆ ಟ್ರಕ್ಕಿಂಗ್ ಮಾಡಿದ್ದೇನು ಅಷ್ಟೊಂದು ಟಯರ್ಡ್ ಆಗಿಲ್ಲ. ಒಂದೊಂದು ಸ್ಟೀಪ್ ಕಡೆ ಒಂದು ಸ್ವಲ್ಪ ಟಯರ್ಡ್ ಆಯ್ತು ಅಷ್ಟೇ. ವೆದರ್ ಅಂತೂ ಇವಾಗೂ ಫುಲ್ಲು ಫ್ರೀಸಿಂಗ್ ಕೋಲ್ಡ್ ಇದೆ. ಒಟ್ಟಿನಲ್ಲಿ ಒಳ್ಳೆ ಮಜಾ ಬಂತು. ಸೊ ನಾವಿವಾಗ ಕೊಡಗೆ ವಾಟರ್ ಫಾಲ್ಸ್ಗೆ ಹೋಗ್ತಾಯಿದ್ದೀವಿ. ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ ಗೇಟ್ ಹಾಕ್ಬಿಟ್ಟಿದ್ರು, ಇವಾಗ ಫುಲ್ ಓಪನ್ ಮಾಡಿದ್ದಾರೆ ಗಾಡಿಗಳೆಲ್ಲ. ಓಕೆ, ಇಲ್ಲೆಲ್ಲ 1.5 ಕಿಲೋಮೀಟ್ರ್ ಚಿತ್ತಾಲ್ಪತ್ತಲ್ಲಿ ಆಫ್ ರೋಡಿಂಗ್ ಮಾಡಿಕೊಂಡು ಕೊಡಗೆ ಫಾಲ್ಸ್ ಹತ್ರ ಬಂದಿದ್ದೀವಿ. ಬೈಕ್ ನಿಲ್ಲಿವರೆಗೂ ತೊಗೊಂಬಂದಿದ್ದೀನಿ ನಾನು. ಅಲ್ಲಲ್ಲ ಬಾ, ಹಿಂಗೆ ಅಲ್ಲಿ ಮೆಟ್ಲಿದೆ, ಅಲ್ಲಿಂದ ಏನೂ ಕಾಣಿಸಲ್ಲ. ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಕೊಡಗೆ ಫಾಲ್ಸ್, ದುರ್ಗದ ಹಳ್ಳಿ ಕೊಡಗೆ ಫಾಲ್ಸ್. ಸೊ ಲಾಸ್ಟ್ ಟೈಮ್ ಬಂದಾಗ ಅಲ್ಲೆಲ್ಲ ಮೇಲೆ ನೋಡ್ಕೊಂಡು ಹೋಗ್ಬಿಟ್ಟಿದ್ರಿ. ಈ ಸಲ ಕ್ಲಿಯರ್ ವ್ಯೂ ನೋಡೋಕೆ ಬರ್ತಾ ಇದ್ದೀವಿ. ಸೊ ಇದೇ ದುರ್ಗದ ಹಳ್ಳಿ ಕೊಡಗೆ ಫಾಲ್ಸ್ ಅಂತ. ರಾಣಿಜರಿ ವ್ಯೂ ಪಾಯಿಂಟ್ ಹತ್ರ ಬಂದರೆ ಈ ಫಾಲ್ಸ್ ಹತ್ರ ಬನ್ನಿ. ನೀರಲ್ಲೆಲ್ಲ ಆಟಾಡೋಕೋಬೇಡಿ, ಫುಲ್ ಸ್ಟಿಪ್ ಇದೆ. ಬೇಕಾದ್ರೆ ಮೇಲೆ ಸ್ವಲ್ಪ ಗ್ಯಾಪ್ ಇದೆ, ಅಲ್ಲಿ ಬೇಕಾದ್ರೆ ಆಟಾಡ್ಬೋದು. ಇಲ್ಲೆಲ್ಲ ಫುಲ್ ಒಂದು 2-3 ಡೆತ್ ಆಗಿದೆ. ಸೊ ಕೇರ್ಫುಲ್ಲಾಗಿ ಬರ್ರಿ, ಸಿಂಪಲಾಗಿ ವಿಸಿಟ್ ಮಾಡ್ಕೊಂಡು ಹೋಗ್ಬಿಡಿ ಬೆಸ್ಟಿಗೆ ಅಂದರೆ. ಸೊ ಇವಾಗ ಬಂಡೇಜ್ ಟ್ರಕ್ಕೆಲ್ಲ ಮುಗಿಸ್ಕೊಂಡು ಕಾಫಿ ಶಾಪಲ್ಲೆಲ್ಲ ಲೋಡ್ ಇಕ್ಕಿದ್ರಿ ನಮ್ಮದು ಬೈಕ್ದು. ಫುಲ್ ಎಲ್ಲ ಪ್ಯಾಕಪ್ ಮಾಡಿಕೊಂಡು ಇವಾಗ ಕಳ್ಸಾಗಿ ಹೋಗ್ತಾ ಇದ್ದೀವಿ.